ಹಾಯ್ ಆಲ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಮಿನಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ. 60 ಡೇಸ್ ಚಾಲೆಂಜ್ ಮುಗಿಯೋ ಅಷ್ಟೊತ್ತಿಗೆ ನಾನು 1000 ಸಬ್ಸ್ಕ್ರೈಬರ್ಸ್ ಮಾಡಲೇಬೇಕು ಅನ್ನೋ ಸೆಲ್ಫ್ ಮೋಟಿವೇಶನ್ ತೊಗೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ. ಸೊ ಏನು ಅಂತ ಅಂದರೆ, ನಾನು ನಿಮಗೆ 2 ಡೇಸ್ ಬ್ಯಾಕ್ ಹೇಳಿದ್ದೆ, ಒಂದು 2 ಫಂಕ್ಷನ್ಸ್ ಇದೆ, ಮದುವೆ ಫಂಕ್ಷನ್ಸು ಅಂತ. ಸೊ ಅದರಲ್ಲಿ ಒಂದು ಫಂಕ್ಷನ್ಗೆ ನಾವು ನೈಟ್ ಹೋಗಿದ್ವಿ, ರಿಸೆಪ್ಷನ್ಗೆ. ಇದು ಅಮ್ಮ ಕಡೆ ರಿಲೇಷನ್ ಅವ್ರದ್ದು. ಸೊ ನಾನು ರೆಡಿಯಾಗಿ ಗೊಮ್ಮೆ ರೆಡಿ ಮಾಡಿಕೊಂಡು ಅಮ್ಮನ ಕರ್ಕೊಂಡು ನನ್ನ ಹಸ್ಬೆಂಡ್ ಬಂದು ಹೋಗೋ ಅಷ್ಟೊತ್ತಿಗೆ ನೈಟ್ ಆಗೋಯಿತು. ಸೊ ಸಿಕ್ಕಾಪಟ್ಟೆ ಮಳೆ. ಹೋಗಿ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 12 o'clock ಆಗೋಯಿತು. ಸೊ ನಾನು ಆದಮೇಲೆ ಗುಡ್ಡಿ ಹೇಗೆ ಅಂದರೆ, ಈಚೆ ಹೊರಗಡೆ ಏನಾದರೂ ಹೋದ್ರೆ ಅವಳು ನನ್ನ ಕೈಯೇ ಬಿಡೋದಿಲ್ಲ, ಯಾವ ವೀಡಿಯೋ ಮಾಡೋದಕ್ಕೂ ಅವಳನ್ನ ಬಿಡೋದಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಸೊ ಅದಾದಮೇಲೆ ಮಾರ್ನಿಂಗು ಹಸ್ಬೆಂಡ್ ಕಡೆ ಮದುವೆ ಇತ್ತು. ಸೊ ಹಸ್ಬೆಂಡ್ ರಿಲೇಷನ್ ಕಡೆ ಮದುವೆ ಇತ್ತು. ಸೊ ಊರಿಗೆ ಹೊರಟ್ವಿ. ಅಲ್ಲಿಂದ ಬೆಳಗ್ಗೆ 6 o'clockಗೆ ಮನೆ ಬಿಟ್ವಿ. ಏನೂ ರೆಡಿ ಆಗಲಿಲ್ಲ. ಊರಿಗೆ ಹೋಗ್ಬಿಟ್ಟು ಅಲ್ಲಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹಾಗೆ ಹೊರಟ್ವಿ. ಸೊ ಹೊರಡ್ಬೇಕಾದ್ರೆ ಹಾಗೆ ಒಂದು ಸ್ವಲ್ಪ ಗುಡ್ಡಿ ಅಮ್ಮನ ಹತ್ರ ಇದ್ಲು ಅಂತ ನಾನು ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಹೀಗಿತ್ತು ಮದುವೆ. ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದು ಅಷ್ಟೊತ್ತಿಗೆ ಈವ್ನಿಂಗ್ 6 o'clock ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಗುಡ್ಡಿ ಅಮ್ಮನ ಹತ್ರ ಇದ್ದಷ್ಟು ಹೊತ್ತು ಸ್ವಲ್ಪ ಹೊತ್ತು ಸೈಲೆಂಟಾಗಿರ್ತಾಳೆ, ಆಮೇಲೆ ತಿರ್ಗಿ ಆಡೋಕ್ಕೆ ಶುರು ಮಾಡ್ತಾಳೆ. ಈಗ ನೋಡಿ ಅವ್ರ ಡ್ಯಾಡಿ ಎತ್ಕೊಂಡಿದ್ದಾರೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದೆ ವ್ಲಾಗ್ ಸಿಗ್ತಾ ಇರೋರಿಗೂ ಬಾಯ್.